ಓಂ ಶ್ರೀ ನಾಗಶಕ್ತಿವಿನಾಯಕಾಯ ನಮಃ. ಓಂ ಶ್ರೀ ನಾಗಶಕ್ತಿವಿನಾಯಕಾಯ ನಮಃ. ಓಂ ಶ್ರೀ ನಾಗಶಕ್ತಿವಿನಾಯಕಾಯ ನಮಃ. ಮೇಷರಾಶಿ ಸಂಜಾತರೆಲ್ಲರಿಗೂ ಕೂಡ ಪರಾಭವ ಸಂವತ್ಸರದ ನಿಜ ಜ್ಯೇಷ್ಠ ಮಾಸಕ್ಕೆ ಆತ್ಮೀಯ ಸ್ವಾಗತ. ಮಿತ್ರರೇ, ಈ ಒಂದು ಜೂನ್ 16ರಿಂದ ಪ್ರಾರಂಭವಾಗಿ ಜುಲೈ 14ರವರೆಗೆ ಈ ಒಂದು ಪರಾಭವ ಸಂವತ್ಸರದ ನಿಜ ಜ್ಯೇಷ್ಠ ಮಾಸದ ವ್ಯಾಪ್ತಿಯಾಗಿದ್ದು, ವಿಶೇಷವಾಗಿ ಜೂನ್ 29ರಂದು ಪೌರ್ಣಿಮೆಯು ಕೂಡ ಮೂಲ ನಕ್ಷತ್ರದಲ್ಲಿ ಸಂಭವಿಸ್ತಾ ಇದೆ. ಪುನರ್ವಸು ನಕ್ಷತ್ರದಲ್ಲಿ 16ನೇ ತಾರೀಕಿನಂದು ಜುಲೈ 16ರಂದು ಅಮಾವಾಸ್ಯೆ ಕೂಡ ಘಟಿಸ್ತಾ ಇದೆ. ಮೇಷರಾಶಿಯ ಅಧಿಪತಿಯಾದಂತಹ ಕುಜನು ದ್ವಿತೀಯ ಕ್ಷೇತ್ರ, ಹಣಕಾಸು, ಮಿತ್ರ ಕ್ಷೇತ್ರ ಮತ್ತು ವ್ಯಾವಹಾರಿಕ ಕ್ಷೇತ್ರ, ಕೌಟುಂಬಿಕ ಕ್ಷೇತ್ರವನ್ನು ಸೇರ್ತಾ ಇರ್ತಕ್ಕಂತಹ ಕುಜ ದ್ವಿತೀಯ ಶುಕ್ರನ ಮನೆಯನ್ನು ಪ್ರವೇಶ ಮಾಡ್ತಾ ಇರುವಂಥದ್ದು ಮೇಷರಾಶಿಯವರಿಗೆ ಈ ನಿಜ ಜ್ಯೇಷ್ಠ ಮಾಸದಲ್ಲಿ ಅತ್ಯುತ್ತಮವಾದ ಲಾಭಾದಿಗಳನ್ನು ಕೂಡ ಮತ್ತು ಮಿತ್ರ ವರ್ಗದ ಸಹಕಾರ, ಕೌಟುಂಬಿಕ ಸಹಕಾರ ಮತ್ತು ಭೂ ವ್ಯವಹಾರ, ಕಾಗದ ಪತ್ರ, ಅಗ್ರಿಮೆಂಟ್ ಇತ್ಯಾದಿಗಳಲ್ಲಿ ಕೋರ್ಟ್ ವ್ಯವಹಾರ ಇವೆಲ್ಲದರಲ್ಲೂ ಕೂಡ ಅತ್ಯಂತ ಯಶಸ್ಸನ್ನು ನೀಡುವಂತಹ ವ್ಯವಸ್ಥೆಯನ್ನು ಕುಜಗ್ರಹ ನೀಡ್ತಾ ಇದ್ದಾನೆ. ಕುಜಗ್ರಹದ ಒಂದು ವೈಶಿಷ್ಟ್ಯತೆಯಿಂದ ಶೀಘ್ರ ಚಿಂತನೆ, ಶೀಘ್ರ ನಿರ್ಣಯಗಳು ಹೊರಬರುವಂತಹ ಸಾಧ್ಯತೆಗಳು ಹೆಚ್ಚಿರುವುದರಿಂದ ನಿರ್ಣಯಗಳು ಅಥವಾ ಆ ಒಂದು ಯೋಚನೆಗಳು ಶೀಘ್ರಗತಿಯಲ್ಲಿ ಬರುವುದು ಅತ್ಯುತ್ತಮವಾಗಿದ್ದರೂ ಕೂಡ ಕೊನೆಯದಾಗಿ ಯಾವುದನ್ನು ಮಾಡಬೇಕು, ಯಾವುದನ್ನು ಎಷ್ಟು ಇನ್ವೆಸ್ಟ್ ಮಾಡಬೇಕು ಇತ್ಯಾದಿಗಳು ಯಾವುದೇ ಚಿಂತನೆಯಲ್ಲೂ ಕೂಡ ಗುರು ಹಿರಿಯರ ಮಾರ್ಗದರ್ಶನದ ಅಗತ್ಯ ಇಲ್ಲದೆ ದುಡುಕಿನ ನಿರ್ಧಾರ ತಪ್ಪಾಗುತ್ತೆ. ಗುರುವು ಚತುರ್ಥದಲ್ಲಿ ವಿರಾಜಮಾನನಾಗಿದ್ದರಿಂದಾಗಿ ಗುರು ಹಿರಿಯರ ಸಂಪೂರ್ಣ ಸಹಕಾರ ಲಭ್ಯವಾಗದಿದ್ದಲ್ಲಿ ನಿಮ್ಮ ದುಡುಕಿನ ನಿರ್ಧಾರಗಳು ನಿಮಗೆ ತಪ್ಪಾಗಿ ಗೈಡೆನ್ಸ್ ಮಾಡೋ ಮೂಲಕವಾಗಿ ಅತ್ಯುತ್ತಮವಾದಂತಹ ಫಲದಿಂದ ವಂಚಿತವಾಗುವಂತೆ ಮಾಡಬಲ್ಲದು. ಆದ್ದರಿಂದ ನಿಮ್ಮ ಒಂದು ವ್ಯಾವಹಾರಿಕ ಕ್ಷೇತ್ರದಲ್ಲಿ ಭೂ ವ್ಯವಹಾರ, ರಿಯಲ್ ಎಸ್ಟೇಟ್ ಇರ್ಬೋದು ಅಥವಾ ಇನ್ಯಾವುದೇ ವ್ಯವಹಾರಗಳಿರ್ಬೋದು, ಕಾಗದ ಪತ್ರದ ವ್ಯವಹಾರಗಳಿರ್ಬೋದು, ಎಲ್ಲದರಲ್ಲೂ ಯಶಸ್ಸು ಗಳಿಸಬೇಕಿದ್ರೆ ನಿಮ್ಮ ನಿರ್ಣಯವನ್ನು ತೆಗೆದುಕೊಳ್ಳುವಾಗ ಒಮ್ಮೆ ಗುರು ಹಿರಿಯರಲ್ಲಿ ವಿಮರ್ಶಿಸಿ ಅವರ ಆಶೀರ್ವಾದ ಬಲದ ಮೂಲಕ ಅದನ್ನು ಪ್ರಾರಂಭಿಸುವುದು ಮೇಷರಾಶಿಯವರಿಗೆ ಅತ್ಯುತ್ತಮ ವಿಹಿತವಾದ ಕರ್ಮ ಅಂತ ಅನಿಸುತ್ತೆ. ಅದೇ ರೀತಿಯಾಗಿ ಈ ದ್ವಿತೀಯದಲ್ಲಿರುವ ಕುಜನಿಂದ ಆ ಒಂದು ಅಷ್ಟಮ ಸ್ಥಾನವು ಕೂಡ ನೋಡಲ್ಪಡುವುದರಿಂದ ನಿಮಗೆ ಅದು ಯಾವುದ್ಯಾವುದೋ ಕೂಡ ಭೂ ವ್ಯವಹಾರದಲ್ಲಿ ಕಂಟಕಗಳಿದ್ರೆ, ಯಾವುದಾದ್ರೂ ಕಷ್ಟಗಳು ಭೂಮಿಯಿಂದ ಅಥವಾ ಬಂಗಾರದಿಂದ ಬಂದಿದ್ರೆ, ಹಣಕಾಸಿನ ವ್ಯವಹಾರದಿಂದ ಬಂದಿದ್ರೆ, ಕೌಟುಂಬಿಕವಾದ ಹೊಟ್ಟೆ ಕಿಚ್ಚು ಇತ್ಯಾದಿಗಳಿಂದ ಉಂಟಾದ ದೋಷಗಳು ಉಂಟಾಗಿದ್ದರೆ, ಅನೇಕ ವಿಧವಾಗಿ ನಿಮ್ಮ ಮೇಲೆ ಸಿಟ್ಟು ಅನೇಕರಿಗೆ ಇದ್ದಂತಹ ಲಕ್ಷಣಗಳಿದ್ದರೂ ಕೂಡ, ಯಾವುದೇ ಲಕ್ಷಣಗಳಿದ್ದರೂ ಕೂಡ ಈ ಕುಜನ ಒಂದು ನೇರ ದೃಷ್ಟಿಯಿಂದಾಗಿ ನಿಮ್ಮ ವೈಯಕ್ತಿಕ ಶೀಘ್ರ ಚಿಂತನೆಯಿಂದ ಮತ್ತು ನೇರವಾಗಿ ಆಡುವ ನಿಮ್ಮ ಮಾತುಗಳು ಅದನ್ನೆಲ್ಲ ಭೇದಿಸಿ ಆ ಒಂದು ಎಲ್ಲ ರೀತಿಯಾದಂಥ ತೊಡಕಿನಿಂದ ಹೊರಬರುವ ಯೋಗವನ್ನು, ಅನೇಕ ಸಂಕಷ್ಟಗಳಿಂದ ಹೊರಬರುವ ಯೋಗವನ್ನು ಕುಜನು ಸೃಷ್ಟಿಸ್ತಾ ಇದ್ದಾನೆ. ಇದು ಅತ್ಯುತ್ತಮವಾದ ಜ್ಯೇಷ್ಠ ಮಾಸವಾಗಲಿಕ್ಕೆ ನಿಮ್ಮ ಶಾಂತಿಯೇ ಅತಿ ಮುಖ್ಯವಾದ ಕಾರಣವಾಗುತ್ತೆ. ಮನಃಶಾಂತಿಯಿಂದ ನೀವು ಅತಿ ಶೀಘ್ರ ಚಿಂತನೆಯನ್ನು ಮಾಡುವ ಮೂಲಕ ನಿಮ್ಮ ನಿರ್ಣಯಗಳನ್ನು ಎಲ್ಲವನ್ನು ಗ್ರಹಿಸುವ ಶಕ್ತಿಯನ್ನು ಹೊಂದಿರುವ ನೀವು ಅತ್ಯುತ್ತಮವಾದ ಗ್ರಹಿಸಿದ ನಂತರದಲ್ಲಿ ಅದನ್ನು ನೀವು ಪುನಃ ತಿರುಗಿ ಮಾತನಾಡುವಾಗ ಅಥವಾ ವ್ಯಾವಹಾರಿಕ ಪ್ರಕ್ರಿಯೆಯನ್ನು ಮಾಡುವಾಗ ದುಡುಕದೆ ಶಾಂತಯುತವಾಗಿ ಮಾಡಿದಾಗ ನೀವು ಅತ್ಯುತ್ತಮ ಫಲವನ್ನು ಪಡೆಯುವುದರಲ್ಲಿ ಯಾವ ಸಂದೇಹ ಇಲ್ಲ. 3ನೇ ಮನೆಯಲ್ಲಿ ಬುಧನ ಮನೆಯಲ್ಲಿ ರವಿಯು ವಿರಾಜಮಾನನಾಗಿದ್ದು 22ನೇ ತಾರೀಕಿನವರೆಗೂ ಕೂಡ ಬುಧ ಅದೇ ಮಿಥುನ ರಾಶಿಯಲ್ಲಿದ್ದು ನಂತರ ಕರ್ಕಾಟಕವನ್ನು ಪ್ರವೇಶ ಮಾಡ್ತಾನೆ. ರವಿ ಬುಧ ಯುತಿಯಿಂದ ಆಗುವ ನಿಪುಣ ಯೋಗದಿಂದ ನಿಮ್ಮ ಮಾತುಕತೆಗಳಲ್ಲಿ ಅತ್ಯಂತ ಯಶಸ್ಸುಗಳು ಮತ್ತು ನಿಮ್ಮ ವಿದ್ಯೆಯು ಅತ್ಯುತ್ತಮವಾಗಿ, ನಿಮ್ಮ ಜ್ಞಾನವು ನಿಮಗೆ ಸಹಕಾರವನ್ನು ನೀಡುತ್ತದೆ. ಅರ್ಥಾತ್ ನಿಮಗಿರುವ ಯಾವ ವ್ಯಾವಹಾರಿಕ ಜ್ಞಾನ ಇದೆ ಅಥವಾ ನೀವು ಮಾಡ್ತಾ ಇರುವಂಥ ಜಪತಪ ಇತ್ಯಾದಿಗಳಿರ್ಬೋದು ಅಥವಾ ಪಿತೃವರ್ಗದ ಆಶೀರ್ವಾದ ಬಲ ಇರಬಹುದು, ಎಲ್ಲವೂ ಕೂಡ ನಿಮ್ಮ ಶಾಂತತೆ ಇದ್ದಾಗ ತೃತೀಯದಲ್ಲಿ ವಿರಾಜಮಾನದಂತಹ ರವಿಯಿಂದ ಆ ಪಿತೃವರ್ಗದ ಆಶೀರ್ವಾದದ ಬಲದಿಂದ, ಶಿವಾರಾಧನೆಯ ಬಲದಿಂದ, ವಿಷ್ಣುವಿನ ಆರಾಧನೆಯ ಬಲದಿಂದ ನಿಮ್ಮ ಮಾತುಕತೆಗಳು ಅತ್ಯಂತ ಯಶಸ್ಸನ್ನು ಹೊಂದುವುದಕ್ಕೆ ಕಾರಣವಾಗ್ತವೆ. ನಿಮ್ಮ ನೈಪುಣ್ಯತೆಯು ಸಂಪೂರ್ಣವಾಗಿ ನಿಮ್ಮ ಜೀವನದ ಅಭಿವೃದ್ಧಿಯತ್ತ ಸಾಗಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಜೀವನದ ಅಭಿವೃದ್ಧಿಗೆ ನಿಮ್ಮ ನೈಪುಣ್ಯತೆಯು ಉಪಯೋಗಕ್ಕೆ ಬರ್ತದೆ. ನಿಮ್ಮ ಬುದ್ಧಿಯು ನಿಮ್ಮ ಜೀವನದ ಅಭಿವೃದ್ಧಿಗೆ ಉಪಯೋಗವಾದಾಗ ಬೇರೆಯವರ ಜೀವನ ಅಭಿವೃದ್ಧಿಗೆ ಉಪಯೋಗ ಆಗುವುದು ಬೇರೆ. ನಿಮ್ಮ ಜೀವನದ ಅಭಿವೃದ್ಧಿಗೆ ಉಪಯೋಗವಾಗ್ತಕ್ಕಂತಹ ಅತ್ಯುತ್ತಮವಾದ ಬೆಳವಣಿಗೆಗೆ ಸಹಕಾರಿಯಾಗ್ತಕ್ಕಂತಹ ಮಹಾ ನಿರ್ಣಯಾತ್ಮಕ ಶಕ್ತಿಯೊಂದು ಪಿತೃವರ್ಗದ ಆಶೀರ್ವಾದದ ಬಲದ ಮೇಲೆ ನಿಮ್ಮ ನೈಪುಣ್ಯತೆಯಿಂದ ಹೊರಹೊಮ್ಮುವ ಎಲ್ಲ ಲಕ್ಷಣಗಳು ಮೇಷರಾಶಿಯವರಿಗೆ ಕಂಡು ಬರ್ತಾ ಇದೆ.
ಚತುರ್ಥದಲ್ಲಿಯೇ ಬುಧ ಗುರು ಶುಕ್ರ ಯುತಿ ಕಂಡುಬರುವಂಥದ್ದು. ಶುಕ್ರನು ಜುಲೈ 4ರಂದು ಶನಿವಾರ ದಿವಸ ಚತುರ್ಥಿ ಎಂದು ಸಿಂಹ ರಾಶಿಯನ್ನು ಕೂಡ ಪ್ರವೇಶ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಶುಕ್ರ ಗುರು ಬುಧ ಯುತಿಯು ಚತುರ್ಥದಲ್ಲಿ ಆಗ್ತಾ ಇರುವುದರಿಂದಾಗಿ ದ್ವಿತೀಯಾಧಿಪತಿಯ ಚತುರ್ಥತ್ವ ಎನ್ನುವಂಥದ್ದು ಗುರುವಿನ ಸಾಂಗತ್ಯವನ್ನು ವ್ಯಯಾಧಿಪತಿಯು ಮತ್ತು ಭಾಗ್ಯಾಧಿಪತಿಯ ಜೊತೆಗೆ ಹೊಂದುವುದರಿಂದ ಒಂದು ಕಡೆಯಿಂದ ಇದು ಭಾಗ್ಯೋದಯ ಕೆಲವರಿಗೆ ಉಂಟಾಗುತ್ತೆ, ಕೆಲವರಿಗೆ ಅನೇಕ ಹಣವನ್ನು ಕಳೆದುಕೊಳ್ಳುವ ಸಾಲ ಬಾಧೆ ಉಂಟಾಗುವ ಯೋಗ ಕೂಡ ಇದೇ ಶುಕ್ರನಿಂದ ಕಂಡುಬರುತ್ತೆ, ಗುರು ಶುಕ್ರ ಯುತಿಯಿಂದ ಕಂಡುಬರುತ್ತೆ. ಆದರೆ ದೈವಾನುಗ್ರಹ ಇದ್ದವರಿಗೆ, ಗುರು ಹಿರಿಯರ ಅನುಗ್ರಹ ಇದ್ದವರಿಗೆ, ದುಡುಕದೆ ನಿರ್ಧಾರ ತೆಗೆದುಕೊಳ್ಳುವಂತಹ ವ್ಯಕ್ತಿಗಳಿಗೆ ಸಾಲ ಬಾಧೆಯಿಂದ ಮುಕ್ತಿಯೂ ಕೂಡ ಇದರಿಂದಲೇ ಲಭ್ಯವಾಗುತ್ತೆ. ಅದರಿಂದಾಗಿ ಅನೇಕರಿಗೆ ಅನೇಕ ಸಾಲಬಾಧೆಯಾಗಿರುವಂತಹ ಲಕ್ಷಣಗಳು ಮೇಷರಾಶಿಯವರಿಗಿದ್ದರೆ ಖಂಡಿತವಾಗಿಯೂ ಗುರು ಹಿರಿಯರ ಮತ್ತು ದುರ್ಗಿಯ ಆರಾಧನೆ, ಗುರುವಿನ ಆರಾಧನೆ ಮತ್ತು ಆಂಜನೇಯನ ಆರಾಧನೆಯ ಜೊತೆಗೆ ಈ ಒಂದು ವಿಷಯವನ್ನು ಅರ್ಥೈಸಿಕೊಂಡು ಶಾಂತ ರೀತಿಯಿಂದ ಗುರು ಹಿರಿಯರ ಮಾರ್ಗದರ್ಶನದ ಮೂಲಕ ಹೆಜ್ಜೆ ಇಟ್ಟರೆ ಸಾಲಬಾಧೆಯಿಂದ ಮುಕ್ತ ಮತ್ತು ಬೇರೆಯವರಿಗೆ ನೀವೇ ಸಾಲ ಕೊಡುವಷ್ಟು ಶಕ್ತ, ಇವೆರಡೂ ಕೂಡ ಆಗುವಂತಹ ಯೋಗ ಮೇಷರಾಶಿಯವರಿಗಿದೆ. ಇನ್ನು ಕೇತು ಎನ್ನುವನು ಶುಕ್ರನ ಜೊತೆಗೆ ಸೇರುವುದರಿಂದಲೇ ಇಲ್ಲಿ ದೊಡ್ಡ ಸಮಸ್ಯೆ ಕಂಡು ಬರ್ತಕ್ಕಂಥದ್ದು. ಯಾವ ರೀತಿಯಾಗಿ ಈ ಕೇತುವು ದ್ವಿತೀಯಾಧಿಪತಿ ಮತ್ತು ಸಪ್ತಮಾಧಿಪತಿಯ ಯುತಿಯನ್ನು ಹೊಂದುವುದರಿಂದಾಗಿ ಈ ಶುಕ್ರ ಮತ್ತು ಕೇತು ಯುತಿಯು ರಾಹು ದೃಷ್ಟಿಯುಕ್ತನಾದಂತಹ ಶುಕ್ರನ ಒಂದು ಯುತಿ ಏನಿದೆ, ಆ ಪರಸ್ಪರ ದೃಷ್ಟಿ ಏನಿದೆ, ಹಣಕಾಸಿನ ಕ್ಷೇತ್ರದ ಅಧಿಪತಿಯಾದ ಶುಕ್ರನ ಮೇಲೆ ರಾಹುವಿನ ದೃಷ್ಟಿ ಬಂದಾಗ ಇದ್ದ ಹಣವೆಲ್ಲ ಕೊಚ್ಚಿ ಹೋಗುವಂತಹ ಲಕ್ಷಣಗಳು ಇದ್ದಕ್ಕಿದ್ದಾಗೆ, ಉದಾಹರಣೆ ಶೇರ್ ಮಾರ್ಕೆಟ್ ಇರ್ಬೋದು, ಅಥವಾ ಇದ್ದಕ್ಕಿದ್ದಂತೆ ಆಸ್ಪತ್ರೆ ಖರ್ಚು ಬರುವಂಥದ್ದು, ಅಥವಾ ಹೊಟ್ಟೆಯ ಸಮಸ್ಯೆ ಕೆಲವರಿಗೆ ಕಂಡು ಬರುವಂಥದ್ದು, ನೀರಿನಿಂದ ಇನ್ಫೆಕ್ಷನ್ ಆಗ್ತಕ್ಕಂಥ ಯೋಗಗಳು ಅನೇಕ ವಿಧದಲ್ಲಿ ಈ ಮೇಷರಾಶಿಯವರಿಗೆ ಕಂಡು ಬರ್ತದೆ. ಅದಕ್ಕಾಗಿ ಆಹಾರ ಪದ್ಧತಿಯಲ್ಲಿ ಹೆಚ್ಚಿನ ಯೋಚನೆ, ಸರಿಯಾದ ರೀತಿಯ ಕ್ರಮದ ಆಹಾರ ಸೇವನೆ ಮತ್ತು ನೀರನ್ನು ಕುಡಿಯುವಾಗ ತುಂಬ ಎಚ್ಚರಿಕೆಯಿಂದ, ಅದರಲ್ಲೂ ಕೂಡ ಈ ಒಂದು 4ನೇ ತಾರೀಕು ಜುಲೈ 4ರ ನಂತರ ಆಗುವಂತಹ ಶುಕ್ರನು ಆ ರವಿಯ ಮನೆಯನ್ನು ಪ್ರವೇಶ ಏನು ಮಾಡ್ತಾ ಇದ್ದಾನೆ ಪಂಚಮಕ್ಕೆ, ಅಲ್ಲಿಂದಲೂ ಕೂಡ ಆ ನೀರಿನ ವಿಚಾರದಲ್ಲಿ ಬಹಳ ಎಚ್ಚರಿಕೆ ಬೇಕು. ಈ ರಾಹು ಮತ್ತು ಕೇತುವಿನಿಂದ ಬಾಧಿತವಾದಂತಹ ಶುಕ್ರ ದ್ವಿತೀಯ ಸ್ಥಾನಾಧಿಪತಿ ಅಲ್ಲದೆ ಸಪ್ತಮ ಸ್ಥಾನಾಧಿಪತಿ ಆಗುವುದರಿಂದ ಪ್ರೇಮಿಗಳಿಗೂ ಕೂಡ ಅನೇಕ ವಿಘ್ನಗಳು ಉಂಟಾಗಿ ಅನೇಕ ಕ್ಲಾಶಸ್ಗಳು ಉಂಟಾಗ್ಬೋದು. ನಿಮ್ಮ ದುಡುಕಿನ ನಿರ್ಧಾರ, ದುಡುಕಿನ ಮಾತುಗಳು ಅನೇಕ ವೈರುಧ್ಯತೆಗೆ ಕಾರಣವಾಗುವ ಎಲ್ಲ ಸಾಧ್ಯತೆಗಳಿದೆ. 6ನೇ ಮನೆಯ ಅಧಿಪತಿ ಆದಂತಹ ಬುಧನು 3ನೇ ಮನೆಯಲ್ಲಿ ಕುಳಿತಾಗ ನಿಮ್ಮ ಮಾತುಕತೆಗಳಲ್ಲಿ ಶತ್ರುತ್ವ ಭಾವ ಇಣುಕುವ ಸಾಧ್ಯತೆಗಳಿದೆ. ಆದ್ದರಿಂದಾಗಿ ಎಚ್ಚರದಿಂದ ಮಾತನಾಡುವ ಜೊತೆಗೆ ಗುರು ತತ್ವವನ್ನು ಹೆಚ್ಚಿಗೆ ಮಾಡಿ ಸಂಸ್ಕಾರಯುಕ್ತವಾದ ಪದಬಳಕೆಯನ್ನು ಮಾಡುವುದರಿಂದ ಈ ದೋಷದ ನಿವಾರಣೆಯಾಗುವುದರ ಜೊತೆಗೆ ನಾಗಶಕ್ತಿ ವಿನಾಯಕನ ಮೂಲ ಮಂತ್ರದ ಆ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆ ಮತ್ತು ಅವನ ಓಂ ನಾಗಶಕ್ತಿ ವಿನಾಯಕ ಎನ್ನುವ ಜಪವನ್ನು ಸರಿಯಾದ ಕ್ರಮದಲ್ಲಿ ನಿತ್ಯವೂ ಮಾಡ್ತಾ ಬಂದರೆ ನಿಮಗೆ ಈ ಕೇತು ದೋಷದಿಂದಾಗುವ ಮಹಾದೋಷವು ನಿವಾರಣೆ ಆಗುತ್ತೆ. ರಾಹು ದೋಷದಿಂದಲೂ ಕೂಡ ಕಾಳಸರ್ಪಯೋಗ ಇದ್ದವರಿಗಾಗಿರ್ಬೋದು, ಈಗಾಗಲೇ ರಾಹು ದಶೆ ಅಥವಾ ಕೇತು ಭುಕ್ತಿ ನಡೀತಾ ಇದ್ದವರು ಇರ್ಬೋದು, ಕೇತು ದಶೆ ರಾಹು ಭುಕ್ತಿ ಅಥವಾ ಕೇತು ದಶೆ ನಡೀತಾ ಇದ್ದಂಥವ್ರು ಇರ್ಬೋದು, ಯಾವುದೇ ರೀತಿಯಾದ ದೋಷವಿದ್ದರೂ ಕೂಡ ಯಾರ್ಯಾರಿಗೆ ಯಾವ ಯಾವ ಜಾತಕದಲ್ಲಿ ಕೇತು ಬಾಧಿತವಾದ ಗ್ರಹಸ್ಥಿತಿಯ ದೋಷಗಳು ಈ ಒಂದು ಸಂದರ್ಭದಲ್ಲಿ ಅನುಭವಿಸುವ ಸ್ಥಿತಿಗಳಿದ್ದರೂ ಕೂಡ, ಜಾತಕವಿದ್ದರೂ ಜಾತಕವಿಲ್ಲದಿದ್ದರೂ ಅನೇಕ ವಿಘ್ನಗಳು, ಮನಸ್ಸಿಗೆ ವಿಘ್ನಗಳು ಕೂಡ ಉಂಟಾಗ್ತಾ ಇದ್ದರೆ, ನಿಮ್ಮ ಕರ್ತವ್ಯ ಕಾರ್ಯಗಳಲ್ಲಿ ಅನೇಕ ವಿಘ್ನಗಳಿಂದ ವಿಳಂಬವಾಗ್ತಾ ಇದ್ದರೆ ಅದು ಕೇತು ದೋಷವಾಗಿರುತ್ತೆ. ಮಾನಸಿಕವಾಗಿ ಒತ್ತಡ ಇತ್ಯಾದಿಗಳು ಅತಿ ಆಗ್ತಾ ಬಂದರೆ ಅದು ಕುಜ ದೋಷ ಮತ್ತು ರಾಹು ದೋಷವಾಗಿರ್ತದೆ. ಮಂದತ್ವ, ಏನೂ ಬೇಡ ಎನ್ನುವ ಆಲಸ್ಯ ಬಂದರೆ ಅದು ಶನಿಯ ದೋಷವಾಗಿರುತ್ತೆ. ಈ ಸಮಸ್ತ ವಿಧವಾದ ದೋಷಗಳಿಗೆ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮನಸ್ಸಿನಿಂದ ಮಾಡಿದ ಪೂಜೆಯೇ ಫಲ ಕೊಡ್ತದೆ ಅಂತಾದರೆ ಮನಸ್ಸಿನಲ್ಲೇ ಮಾಡಿದ ಪೂಜೆ ಇನ್ನೂ ಅತಿ ಹೆಚ್ಚಿನ ಫಲವನ್ನು ಕೊಡ್ತದೆ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಹಾಗಾಗಿ ಮಾನಸ ಪೂಜೆ ಅತ್ಯಂತ ಶ್ರೇಷ್ಠ ಪೂಜೆ ಆಗಿದ್ದರಿಂದ ಅದರಲ್ಲೂ ಕೂಡ ಚಂದ್ರನ ಮನಃಕಾರಕತ್ವದಿಂದಾಗಿ ಆ ಚಂದ್ರನ ಪ್ರಾಧಾನ್ಯತೆ ಉಳ್ಳಂತಹ ದಿನದಂದು ಮಾಡಿದಾಗ ಅದು ಅತಿ ಹೆಚ್ಚಿನ ಫಲವನ್ನು ಕೊಡ್ತದೆ. ಆದ್ದರಿಂದಾಗಿ ನಿಮ್ಮ ರಾಶಿ ನಿರ್ಣಯವಾಗ್ತಕ್ಕಂಥದ್ದೇ ಚಂದ್ರನಿಂದ ಮೇಷರಾಶಿಯವರೇ. ಆದ್ದರಿಂದ ಚತುರ್ಥಾಧಿಪತಿಯಾದ ಚಂದ್ರನು ನಿಮ್ಮ ರಾಶಿಯಲ್ಲಿಯೇ ವಿರಾಜಮಾನನಾಗಿದ್ದಾಗ ನೀವು ಮೇಷರಾಶಿಯವರಾಗಿರ್ತೀರಿ. ಆದ್ದರಿಂದಾಗಿ ಮೇಷರಾಶಿಯ ಅಧಿಪತಿಯಾದ ಕುಜನು ಚಂದ್ರನು ಆ ಒಂದು ಪ್ರಾಬಲ್ಯತೆಯನ್ನು ಹೊಂದಿದರೆ ಶಶಿ ಮಂಗಳ ಯೋಗ ಉಂಟಾಗುತ್ತೆ. ಅತ್ಯಂತ ಪ್ರಬುದ್ಧವಾದ ಒಂದು ಯೋಗವನ್ನು ಅನುಭವಿಸುವ ಯೋಗ ಈ ಶಶಿ ಮಂಗಳ ಯೋಗದಿಂದ ಉಂಟಾಗುತ್ತೆ. ನಿಮ್ಮಲ್ಲಿರುವ ಶಾಂತತೆ, ಶೀಘ್ರಗತಿಯ ಚಿಂತನೆ, ತಾಯಿಯ ಆಶೀರ್ವಾದ ಮತ್ತು ಈ ಚಂದ್ರನಿಂದ ಯಾವುದೆಲ್ಲ ಕೂಡ ಮಾನಸಿಕ ಒಂದು ಉಲ್ಲಸಿತತೆ ಇರುತ್ತೆ ಅದೆಲ್ಲವೂ ಕೂಡ ಈ ಶಶಿಮಂಗಳ ಯೋಗಕ್ಕೆ ಕಾರಣವಾಗುತ್ತೆ. ಮಾತೃವರ್ಗದ ಆಶೀರ್ವಾದ ಅತಿ ಮುಖ್ಯವಾಗುತ್ತೆ. ಅದಕ್ಕೆ ಯಾರ ಜಾತಕದಲ್ಲಿ ಕೇತು ಬಾಧಿತ ಅಥವಾ ರಾಹು ಬಾಧಿತವಾಗಿರುತ್ತೆ ಅಂತಹ ದೋಷವನ್ನು ಮಾನಸ ಪೂಜೆಯ ಮಾಡುವ ಮೂಲಕ ಚಂದ್ರಗ್ರಹದ ಉತ್ತಮ ಫಲವನ್ನು ಅನುಭವಿಸಿ ಶಶಿಮಂಗಳ ಯೋಗದ ಫಲ ನಿಮಗೆ ಲಭ್ಯವಾಗುವಂತೆ ನೀವು ಮಾಡಿಕೊಳ್ಳಬಹುದು. ಅದರಲ್ಲೂ ವಿಶೇಷವಾಗಿ
ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಎನ್ನುವುದು ಈ ಚಂದ್ರನ ಆ ಒಂದು ತಿಂಗಳ ಅವಧಿಯಲ್ಲಿ ಉಂಟಾಗುವ ಎರಡು ಪ್ರಮುಖ ಘಟ್ಟಗಳು. ಚಂದ್ರನು ರವಿಯ ಜೊತೆಗೆ ವಿಲೀನನಾದಾಗ, ಮನಃಕಾರಕನಾದ ಚಂದ್ರ ಆ ಆತ್ಮಕಾರಕನಲ್ಲಿ ಆದಾಗ ಅದು ಅಮಾವಾಸ್ಯೆ. ಅದು ಈ ಬಾರಿ ಜುಲೈ 16ರಂದು ಮಿಥುನ ರಾಶಿಯಲ್ಲಿ ಆ ಪುನರ್ವಸು ನಕ್ಷತ್ರದ ದಿನದಂದು ನಡೀತಾ ಇದೆ. ಆ ಪುನರ್ವಸು ನಕ್ಷತ್ರದ ದಿನ ನೀವು ಆ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ನಿತ್ಯ ಮಾಡ್ತಾ ಬಂದು, ಜಪವನ್ನು ಮಾಡ್ತಾ ಬಂದು, ಸಂಜೆಯ ಸಮಯದಲ್ಲಿ ಈ ಒಂದು ಅಮಾವಾಸ್ಯೆಯಂದು ಸಮಸ್ತ ವಿಧವಾದಂತಹ ನೆಗೆಟಿವ್ ಎನರ್ಜೀಸ್ಗಳಂತ ಏನು ಹೇಳ್ತಾರೆ, ಯಾವುದೇ ರೀತಿಯಾದ ಋಣಾತ್ಮಕ ದೋಷಗಳೇನಿದೆ, ನಿಮ್ಮಲ್ಲಿರುವ ಪೂರ್ವಜನ್ಮದ ಋಣಾತ್ಮಕ ದೋಷಗಳಿರಬಹುದು, ಈ ಜನ್ಮದಲ್ಲಿ ನಿಮ್ಮಿಂದ ಉಂಟಾಗುವ ಋಣಾತ್ಮಕ ದೋಷಗಳು, ನೀವು ಸ್ವೀಕರಿಸುವ ಋಣಾತ್ಮಕ ದೋಷಗಳು, ಅಥವಾ ನೀವು ಯಾವುದೇ ರೀತಿಯಾದಂತಹ ಕೆಟ್ಟ ಒಂದು ಫಲವನ್ನು ಅನುಭವಿಸ್ತಾ ಇದ್ದರೆ ಅದರ ನಿವಾರಣೆಗಾಗಿ ಶತ್ರು ದೋಷ ನಿವಾರಣೆ ಮತ್ತು ಯಾವುದೇ ರೀತಿಯಾದ ದೃಷ್ಟಿ ದೋಷ ನಿವಾರಣೆ ಇತ್ಯಾದಿಗಳನ್ನು ಸಂಕಲ್ಪಿಸಿ ಆ ಸಂಜೆಯ ಅಮಾವಾಸ್ಯೆಯ ಸಮಯದಲ್ಲಿ ನೀವು ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡುವುದರಿಂದಾಗಿ ಅತ್ಯಂತ ಪ್ರಬಲ ಚಂದ್ರನ ಬಲ ನಿಮಗೆ ಸಿಗುವುದರ ಜೊತೆಗೆ ರಾಹು ಕೇತು ಬಾಧಿತ ದೋಷಗಳು, ಈ ಜಗತ್ತಿನ ಮಾಯೆಯಿಂದುಂಟಾಗುವ ಮಹಾದೋಷ ನಿವಾರಣೆಯಾದಾಗ ನಿಮ್ಮ ನಿಜವಾದ ಯೋಗ ತೆರೆದುಕೊಳ್ಳುತ್ತದೆ. ಇದಕ್ಕಾಗಿ ನೀವು ಆ ಅಮಾವಾಸ್ಯೆಯ ದಿವಸ ಅತ್ಯುತ್ತಮವಾದ ಈ ಒಂದು ಆರಾಧನೆಯನ್ನು ಮಾಡಿ. ಹಾಗೆಯೇ ನಾವು ಕೂಡ ಇಲ್ಲಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯಂದು ಈ ನಾಗಶಕ್ತಿ ವಿನಾಯಕ ಮೂಲ ಮಂತ್ರದ ಹವನ ಮಾಡ್ತಾ ಇದ್ದೇವೆ. ನಿಮಗೂ ಕೂಡ ಆ ಒಂದು ಶತ್ರುಬಾಧೆ ಇತ್ಯಾದಿಗಳಿಂದ ನಿವಾರಣೆ, ಮಾಟ ಮಂತ್ರಾದಿಗಳ ನಿವಾರಣೆ ಆಗಬೇಕು ಅನ್ನುವ ಸಂಕಲ್ಪ ಇದ್ದರೆ ನೀವು ಅನುಷ್ಠಾನ ಮಾಡುವುದಲ್ಲದೆ ಈ ಒಂದು ಅಮಾವಾಸ್ಯೆಯ ನಾಗಶಕ್ತಿ ಮೂಲ ಮಂತ್ರ ಹವನಕ್ಕೆ ಹಣ ನಿಮಗೆ ಅನಿಸಿದಷ್ಟು ನಿಮ್ಮ ಐಚ್ಛಿಕವಾದಂಥ ಹಣವನ್ನು ನೀವು ಕಳಿಸಿ, ನಿಮ್ಮ ಡೇಟ್ ಆಫ್ ಬರ್ತ್, ಟೈಮಿಂಗ್ಸು, ನಿಮ್ಮ ಅಡ್ರೆಸ್ ಇತ್ಯಾದಿಗಳನ್ನೆಲ್ಲವನ್ನು ಕಳಿಸುವ ಮೂಲಕ, ಉದ್ದೇಶವನ್ನು ನಮೂದಿಸುವ ಮೂಲಕ ಅದಕ್ಕೂ ನಿಮಗೆ ಸಂಕಲ್ಪ ಆಗುತ್ತೆ. ಅದರಲ್ಲಿ ನಿಮಗೆ ಪಾಲ್ಗೊಳ್ಳುವುದಕ್ಕೆ ಅವಕಾಶವನ್ನು ಈ ಮೂಲಕವಾಗಿ ಕೊಟ್ಟಿದ್ದೇವೆ. ಆದ್ದರಿಂದ ಅದಕ್ಕೆ ನೀವು ಕಳುಹಿಸಿದ್ರು ಸಾಕು, ನಿಮ್ಮ ಹೆಸರಿನಲ್ಲಿ ಇಲ್ಲಿ ಆ ಶಾಂತಿ ನಡೆಯುತ್ತೆ, ನಿಮಗೆ ಉತ್ತಮವಾದ ಫಲವನ್ನು ನಾಗಶಕ್ತಿ ವಿನಾಯಕ ನೀಡಲಿ ಅಂತ ಬಯಸಿ ಸಂಕಲ್ಪ ಮಾಡಿರ್ತೇವೆ. ಅದೇ ರೀತಿಯಾಗಿ ಈ ಬಾರಿ ಮೂಲ ನಕ್ಷತ್ರದಲ್ಲಿ ಧನುರಾಶಿಯಲ್ಲಿ ಈ ಚಂದ್ರನು ಹುಣ್ಣಿಮೆಗೆ ಕಾರಕನಾಗ್ತಾನೆ. ಹಾಗಾಗಿ ಈ ಮೂಲ ನಕ್ಷತ್ರ ಹುಣ್ಣಿಮೆ ಎನ್ನುವಂಥದ್ದು ಭಾಗ್ಯಸ್ಥಾನದಲ್ಲಿ ಬಂದು ಭಾಗ್ಯಾಧಿಪತಿಯಾದ ಗುರುವಿನ ಒಂದು ನಕ್ಷತ್ರವಾಗಿದ್ದು 18ನೇ ತಾರೀಕಿನಂದು ಗುರು ಪುಷ್ಯ ಸಂಯೋಗ ಕೂಡ ಬರ್ತಾ ಇರುವಂಥದ್ದು. 18ನೇ ತಾರೀಕಿನ ದಿನ ಚಂದ್ರನು ಪುಷ್ಯ ನಕ್ಷತ್ರದಲ್ಲಿ ವಿರಾಜಮಾನನಾಗಿ ಗುರುವಾರವಾಗಿರುವುದರಿಂದ ಈ ಗುರು ಪುಷ್ಯ ಯೋಗ ಮತ್ತು ಜುಲೈ 18ರಲ್ಲೂ ಕೂಡ 17ರಲ್ಲೂ ಇದು ಅತ್ಯದ್ಭುತವಾದ ಯೋಗವನ್ನು ನೀಡುತ್ತೆ. ಅದು ಮುಂದಿನ ವಿಡಿಯೋಗಳಲ್ಲೂ ಕೂಡ ನಾವು ಹೇಳ್ತೇವೆ. ಅದಕ್ಕಾಗಿ ವಿಶೇಷ ವಿಡಿಯೋ ಕೂಡ ಸಾಧ್ಯವಾದರೆ ಮಾಡಿ ಕಳಿಸ್ತೇವೆ, ದಯವಿಟ್ಟು ನೋಡಿ. ಹಾಗೆ ಮೂಲ ನಕ್ಷತ್ರದ ಪೌರ್ಣಿಮೆಯಂದು ಆ ಒಂದು ಯಾವತ್ತು ಈ ಹುಣ್ಣಿಮೆ ಘಟಿಸ್ತಾ ಇದೆ, ಜೂನ್ 29ರಂದು ಘಟಿಸುವ ಈ ಪೌರ್ಣಿಮೆಯಲ್ಲಿ ನಾಗಶಕ್ತಿ ವಿನಾಯಕನ ಒಂದು ಸಂಪೂರ್ಣವಾದ ಬಾಲಕನ ಮನೋಹರವಾದ ರೂಪವನ್ನು ಪರಿಗಣಿಸಿ ನೀವು ಮನಸ್ಸಿನ ಪ್ರಫುಲ್ಲತೆ, ಸಂಪೂರ್ಣವಾದ ಜ್ಞಾನ ಇಟ್ಟುಕೊಂಡು ಲೌಕಿಕ ಆಶೋತ್ತರಗಳಿಗೆ ನಿಮಗೆ ಏನೆಲ್ಲ ಒಳ್ಳೊಳ್ಳೆಯ ಕೆಲಸಗಳಾಗಬೇಕಾಗಿದೆ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನೀವು ಸಂಜೆಯ ಸಮಯ ಆ ಜಪ ಮತ್ತು ಮಾನಸ ಪೂಜೆಯನ್ನು ಮಾಡುವ ಮೂಲಕ ಖಂಡಿತವಾಗಿ ಉತ್ತಮ ಫಲ ಪಡಿತೀರಾ. ಅದೇ ರೀತಿಯಾಗಿ ನಿಮಗೋಸ್ಕರ ಈ ಹುಣ್ಣಿಮೆಯಂದು ಕೂಡ ನಾಗಶಕ್ತಿ ವಿನಾಯಕನ ಮೂಲ ಮಂತ್ರ ಹವನ ಕೂಡ ಇಲ್ಲಿ ನಡೆಯುತ್ತೆ. ಅದಕ್ಕೂ ಕೂಡ ನಿಮ್ಮ ಐಚ್ಛಿಕ ಕಾಣಿಕೆಯನ್ನು ಕಳಿಸೋದಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಅದೇ ರೀತಿಯಾಗಿ ನೋಡಿ, ಇನ್ನು ಮುಖ್ಯವಾಗಿ ಕಾಣುವುದೇನು ಅಂತಂದರೆ, ಈ ಒಂದು ಏಕಾದಶಿಯಲ್ಲಿ ರಾಹು ಮತ್ತು 7.5 ಕೊನೆಯ ಭಾಗ ಇರುವುದರಿಂದಾಗಿ ಕುಜನು ದ್ವಿತೀಯ ಸ್ಥಾನವನ್ನು ಪ್ರವೇಶ ಮಾಡ್ತಾ 7.5 ಕೆಟ್ಟ ಫಲಗಳು ಕೆಲವರಿಗೆ ಸಿಗುವ ಲಕ್ಷಣಗಳಿದ್ದರೂ ಕೂಡ ಅದರಿಂದ ಮುಕ್ತವಾಗಲಿಕ್ಕೆ ಈ ನಾಗಶಕ್ತಿ ವಿನಾಯಕನ ಆರಾಧನೆ ಅತಿ ಮುಖ್ಯ, ಆಂಜನೇಯನ ಆರಾಧನೆ ಅತಿ ಮುಖ್ಯ ಆಗುತ್ತೆ. ಲಾಭಾಂಶದ ಸ್ಥಾನದಲ್ಲಿ ರಾಹು ಕುಳಿತು ನಿಮ್ಮ ಲಾಭಾಂಶಕ್ಕೆ ಅತಿಯಾದ ಹೊಡೆತ ಕೊಡ್ತಾ ಇರುವುದರಿಂದಾಗಿ ನೀವು ನಾಗಶಕ್ತಿ ವಿನಾಯಕನ ನಿರಂತರ ಆರಾಧನೆಯನ್ನು, ಆಂಜನೇಯನ ಆರಾಧನೆಯನ್ನು ನಿರಂತರವಾಗಿ ಮಾಡ್ತಾ ಬಂದಾಗ ಆ ನಿಮ್ಮ ದೃಢವಾದ ನಂಬಿಕೆ ನಿಮ್ಮನ್ನು ಉತ್ತುಂಗತೆಯತ್ತ ಖಂಡಿತವಾಗಿಯೂ ಆ ನಾಗಶಕ್ತಿ ವಿನಾಯಕ ನಿಮ್ಮನ್ನು ಕರೆದುಕೊಂಡು ಹೋಗ್ತಾನೆ ಎನ್ನುವುದರಲ್ಲಿ ಯಾವ ಸಂದೇಹ ಇಲ್ಲ. ನಮಸ್ತೆ. ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಶ್ರೀ ನಾಗಶಕ್ತಿ ವಿನಾಯಕ ಪರಿಹಾರಧಾಮ ಶಿವಮೊಗ್ಗ ಶಕ್ತಿಧಾಮ. ಇಲ್ಲಿ ವಿಶೇಷವಾಗಿ ನಿಮಗೊಂದು ಆಸಕ್ತರಿಗೊಂದು ಮಾಹಿತಿ. ಪ್ರತಿ ಹುಣ್ಣಿಮೆಯೆಂದು ಮಾಡುವ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ಮತ್ತು ಅಮಾವಾಸ್ಯೆಯನ್ನು ಮಾಡುವ ಶ್ರೀ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತದೊಂದಿಗೆ ಅವಕಾಶವನ್ನು ಕೊಡ್ತಾ ಇದ್ದೇವೆ. ಮುಖ್ಯವಾಗಿ ಹುಣ್ಣಿಮೆಯೆಂದು ಯಾವುದೇ ರೀತಿಯಾದ ವ್ಯಾಪಾರ ಅಭಿವೃದ್ಧಿ ಇರಬಹುದು, ಹಣಕಾಸಿನ ತೊಂದರೆಗಳಿದ್ದಲ್ಲಿ ಇತ್ಯಾದಿಗಳಿಗಾಗಿ ವಿಶೇಷ ಸಂಕಲ್ಪವನ್ನು, ನಿಮ್ಮ ಯಾವುದೋ ಕೆಲಸದಲ್ಲಿ ಜಯ ಆಗಬೇಕು ಇತ್ಯಾದಿಗಳಿಗೋಸ್ಕರವಾಗಿ ಆವತ್ತು ಸಾಮೂಹಿಕವಾದಂತಹ ಈ ಒಂದು ಹವನವನ್ನು ನಾವು ಆಯೋಜಿಸ್ತಾ ಇರ್ತೇವೆ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ.
ಅಮಾವಾಸ್ಯೆಯ ಸಂಕಲ್ಪ, ಮಾಟಮಂತ್ರ, ದೃಷ್ಟಿದೋಷ ಇತ್ಯಾದಿಗಳ ನಿವಾರಣೆಗಾಗಿ ನಾಗಶಕ್ತಿ ವಿನಾಯಕನ ಮೂಲಮಂತ್ರದ ಹವನವನ್ನು ಇಲ್ಲಿ ಆಯೋಜಿಸ್ತಾ ಬರ್ತಾ ಇದ್ದೇವೆ. ಇದಕ್ಕೆ ಮುಖ್ಯವಾಗಿ ತಮ್ಮ ಪಾಲ್ಗೊಳ್ಳುವಿಕೆ ಹೇಗೆ, ಅದರ ಫಲವನ್ನು ನೀವು ಪಡೆದುಕೊಳ್ಳುವುದು ಹೇಗೆ ಎನ್ನುವುದು ಅತಿ ಸುಲಭವಾದ ಮಾರ್ಗ. ನೀವು ನಿಮಗೆ ಇಷ್ಟವಾದ ಕಾಣಿಕೆಯನ್ನು ಹುಣ್ಣಿಮೆಗೋ ಅಥವಾ ಅಮಾವಾಸ್ಯೆಗೋ ಅಂತ ಮೆನ್ಷನ್ ಮಾಡಿ ಅದನ್ನು ವಾಟ್ಸಪ್ ಮಾಡುವ ಮೂಲಕವಾಗಿ ಫೋನ್ಪೇ ಅಥವಾ ಗೂಗಲ್ ಪೇಯನ್ನು ಮಾಡಿ ಅದರ ರಿಸಿಪ್ಟನ್ನು ಹಾಕಿ ನಿಮ್ಮ ಮೂಲ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಈಗಾಗಲೇ ಹೇಳಿದ ಉದ್ದೇಶದಂತೆ ಆ ಉದ್ದೇಶವನ್ನು ನಮೂದಿಸಿ ನಿಮ್ಮ ರಾಶಿ, ನಕ್ಷತ್ರ ಮತ್ತು ಉದ್ದೇಶ ಇಷ್ಟನ್ನು ನೀವು ನಮೂದಿಸಿ ನಮಗೆ ವಾಟ್ಸಪ್ ಮಾಡುವ ಮೂಲಕವಾಗಿ ನೀವು ಖಂಡಿತವಾಗಿ ಇದರಲ್ಲಿ ನಿಮಗೆ ಆ ಒಂದು ಫಲ ಸಿಗುವಂಥದ್ದಕ್ಕೆ ಭಾಗವಹಿಸಲಿಕ್ಕೆ ನಿಮಗೆ ಅವಕಾಶ. ಅದೇ ರೀತಿಯಾಗಿ ಅದರ ಪ್ರಸಾದವನ್ನು ಕೂಡ ತಲುಪಿಸುವಂತಹ ವ್ಯವಸ್ಥೆಯನ್ನು ಕೂಡ ನಾವು ಆದಷ್ಟು ಪ್ರಯತ್ನಪಟ್ಟು ಮಾಡ್ತಾ ಇದ್ದೇವೆ. ಹಾಗಾಗಿ ಅನೇಕರಿಗೆ ಈಗಾಗಲೇ ಆ ಒಂದು ವ್ಯವಸ್ಥೆಯಿಂದ ಅನುಕೂಲ ಆಗಿದೆ. ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ಋಣಿಯಾಗಿ ದಾನದಲ್ಲೇ ಶ್ರೇಷ್ಠವಾದ ದಾನವಾದ ಸಾತ್ವಿಕ ದಾನವನ್ನು ಮಾಡಲು ಸಹೃದಯ ಆಸಕ್ತ ದಾನಿಗಳಿಗಿದು ಪುಣ್ಯಕಾಲ. ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯ ನಿರ್ಮಾಣಕ್ಕಾಗಿ ಭಕ್ತಿಭಾವದಿಂದ ನೀವು ನೀಡುವ ಒಂದೊಂದು ರೂಪಾಯಿಯೂ ನಿಮ್ಮ ಅನೇಕ ತಲೆಮಾರುಗಳವರೆಗೆ ಪುಣ್ಯವನ್ನು ಪ್ರವಹಿಸುವ ದೇಣಿಗೆಯಾಗಿರುವುದು. ಈಗಾಗಲೇ ಶಿವಮೊಗ್ಗದ ಶಕ್ತಿಧಾಮ ಟೌನ್ಶಿಪ್ನಲ್ಲಿ ನಿರ್ಮಾಣ ಹಂತದಲ್ಲಿರುವ ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯಕ್ಕೆ ಸುಮಾರು 1.5 ಕೋಟಿಯಷ್ಟು ನಿರ್ಮಾಣ ವೆಚ್ಚ ತಲುಪಬಹುದೆಂದು ಅಂದಾಜಿಸಿದ್ದು, ದೈವೇಚ್ಛೆಯಂತೆ ಭಕ್ತಿಯುಕ್ತ ಮುಕ್ತ ಮನಸ್ಸಿನಿಂದ 9448507161 ಈ ನಂಬರಿಗೆ ನಿಮಗೆ ದೇವಪ್ರೇರಣೆಯಾದಷ್ಟು ದೇಣಿಗೆಯನ್ನು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ರಿಸಿಪ್ಟನ್ನು ವಾಟ್ಸಪ್ ಮಾಡಿ ಟೆಂಪಲ್ ಅಥವಾ ದೇವಾಲಯವೆಂದು ನಮೂದಿಸಿದಲ್ಲಿ ಸೂಕ್ತ ದೇಣಿಗೆಗೆ ವಾಟ್ಸಪ್ನಲ್ಲಿ ರಶೀದಿ ಕಳುಹಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು. ಸರ್ವೇ ಜನಾಃ ಸುಖಿನೋ ಭವಂತು.